ಒಂದೊಮ್ಮೆ ಇನ್ನೂ ಈ ವಾರ ವಾರ ಸ್ವಲ್ಪ ಮತ್ತಷ್ಟು ಭೀಕರ ಸ್ವರೂಪಕ್ಕೆ ಹೋಗಿ ಎಕ್ಸ್ಟ್ಯಾಂಡ್ ಆಗ್ತಾ ಹೋದರೆ ಕ್ರಿಷಿಯಲ್ ಹಂತಕ್ಕೆ ಸಿಚುವೇಶನ್ ಏನಾದರೂ ಹೋದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಎಷ್ಟು ಪರ್ಸೆಂಟ್ ಒಂದು ಅಂದಾಜು ಏರಿಕೆ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್, ಅದನ್ನು ಹೇಳಿಕ್ಕಾಗಲ್ಲ. ಇದು ಹೆಂಗೆ ಅಂತಂದರೆ ಇದು ಒಂಥರ ಪ್ರಪಂಚಕ್ಕೆ ಬೀಳ್ತಾ ಇರೋದು ಹೊಡೆತಾ ಇದು. ಅದು ಯಾರಿಗೆ ಹೆಂಗೆ ಕೊರತೆಗಳು ಹೆಂಗೆ ಬರುತ್ತೋ ಅದರ ಥರ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಇದು ಕ್ರೂಡ್ ಪ್ರೈಸ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ನನ್ನ ಪ್ರಕಾರ ಇವಾಗ ಇರೋ ಸ್ಟೇಟ್ ಇದು ಒಂದು $85ವರೆಗೂ ಹೋಗ್ಬೋದು. ಯಾಕಂದರೆ ಅಲ್ಲಿ ಟೆಕ್ನಿಕಲಿ ಈ $85 ಅಂದರೆ ನಾವು ಕನ್ವರ್ಟ್ ಮಾಡಿ ಕಚ್ಚಾ ತೈಲದ ಬೆಲೆಯನ್ನು ಕನ್ವರ್ಟ್ ಮಾಡ್ಕೊಂಡಾಗ ಪೆಟ್ರೋಲ್ಗೆ ಅದನ್ನ ಇಳಿಸಿದ್ರೆ, ರುಪಿಗೆ ಇಳಿಸಿದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಸರ್ ಅವಾಗ? ಈಗ ನಮ್ಮದು ನಾನು ಮುಂಚೆ ಹೇಳ್ದಂಗೆ $76-78 ಇರಬೇಕಾದ್ರೆ ಇವತ್ತೇನಿದೆ ನಮ್ಮದು MRP ಪ್ರೈಸಸ್ $102.91 ಏನಿತ್ತು ಅದು ಇದೆ. ಸೊ ಇವಾಗ ನೀವು $7 ಜಾಸ್ತಿ ಆಯಿತು ಅಂತಂದರೆ ಕ್ರಮೇಣ ಆಲ್ಮೋಸ್ಟ್ ಇನ್ನೊಂದು 8% ಜಾಸ್ತಿ ಆಗುತ್ತೆ. 8% ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೋದು. ಓಕೆ, ಅಂದರೆ $108, $109, $110ವರೆಗೂ ಹೋಗ್ಬೋದು. ಸರ್, ಇನ್ನೊಂದು ಆಯುಧ ಅಂದರೆ ಈಗ ಇರಾನ್ ಮೇಲೆ ಅತಿ ಹೆಚ್ಚು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಇರಾನಿಗೆ ಒಂದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ರಿ ತಾವು. ಈ ಗಲ್ಫ್ ಕಂಟ್ರೀಸ್ ಅಂದರೆ ಅತಿ ಹೆಚ್ಚು ಇಂಧನ ಕಚ್ಚಾ ತೈಲ ರಫ್ತು ಆಗುವಂಥ ಬಹುತೇಕ ಕಂಟ್ರಿಗಳಿರುವಂಥ ಒಂದು ಸಮುದ್ರ ಮಾರ್ಗ, ಆ ಮಾರ್ಗವನ್ನು ಏನಾದರೂ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಭಾರತಕ್ಕಾಗಲಿ ಅಥವಾ ಚೈನಾಕ್ಕಾಗಲಿ ಅಥವಾ US ಬೇರೆ ಬೇರೆ ಕಂಟ್ರಿಗಳಿಗೆ ಯಾವ ರೀತಿ ಹೊಡೆತ ಬೀಳ್ಬೋದು? ದೊಡ್ಡ ಮಟ್ಟದಲ್ಲಿ ಏನೋ ಸಮಸ್ಯೆ ಆಗುತ್ತೆ ಸರ್? ಆ ಥರದ್ದೊಂದು ಟ್ಯಾಕ್ಟಿಕ್ಸ್ನ ಇರಾನ್ ಏನಾದರೂ ಪ್ಲೇ ಮಾಡಿದರೆ? ಅದು ಇರಾನ್ ಕಂಟ್ರೋಲ್ಸ್ ಮೇಜರ್ ಪೋರ್ಷನ್ ಆಫ್ ದ ಗಲ್ಫ್, ಪರ್ಷಿಯನ್ ಗಲ್ಫ್. ಅಲ್ಲಿಂದಾನೇ ಸುಮಾರು ಆಯಿಲ್ ಶಿಪ್ಸು ಅದೆಲ್ಲ ವರ್ಗಾವಣೆ ಆಗೋದು ಮತ್ತು ಕ್ರೂಡ್ ಆಯಿಲ್ ಎಲ್ಲ ದೇಶಗಳಿಗೆ ಹೋಗೋದು. ಅದು ಕಡಿತ ನಿಲ್ಲಿಸಿದ್ರೆ ಆವಾಗ ಕ್ರೂಡ್ ಅವರು ಬೇರೆ ದೇಶದವರು ಇನ್ನೊಂದು ಕಡೆಯಿಂದ ಇದು ಕೊಂಡ್ಕೊಳ್ಬೇಕಾಗತ್ತೆ, ವೆನಿಜುವೆಲಾನೋ ರಷ್ಯಾನೋ ಮತ್ತೊಂದು, ಆಗ ಬೆಲೆ ಜಾಸ್ತಿ ಹಾಗೆ ಆಗುತ್ತೆ. ಓಕೆ, ಏನು ಸರ್ ಇದು ಪರ್ಷಿಯನ್ ಗಲ್ಫ್ ಕಂಟ್ರೋಲ್ ಅಂದರೆ ಇರಾನ್ಗೆ ಆ ಥರದೊಂದು ಸಾಧ್ಯತೆ ಇದೆಯಾ? ಈ ಯುದ್ಧವನ್ನು ಮಟ್ಟಗೊಳಿಸಬೇಕಂದ್ರೆ ಇರಾನ್ ಏನಾದರೂ ಆ ಥರ ಒಂದು ತಂತ್ರಗಾರಿಕೆಯನ್ನು ಮಾಡಿದರೆ ಈ ಕಚ್ಚಾ ತೈಲದ ಬೆಲೆ ಏನಾದರೂ ಗಗನಕ್ಕೆ ಹೋಗೋ ಸಾಧ್ಯತೆಗಳಿದೆಯಾ? ಗಗನಕ್ಕೆ ಹೋಗೋ ಸಾಧ್ಯತೆ ಅಂತ ಹೇಳೋಕ್ಕಾಗಲ್ಲ. ಜಾಸ್ತಿ ಆಗುತ್ತೆ, ಬಟ್ ಎಷ್ಟು ಜಾಸ್ತಿ ಆಗುತ್ತೆ ಇಂಟೆನ್ಸಿಟಿ ಆಫ್ ದ ವಾರ್ ವಿಲ್ ಇಟ್ ಸೆಲ್ಫ್ ಡಿಫೈನ್. ಅದನ್ನು ನಾವು ಹೇಳಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿರಬೇಕಾದ್ರೆ ಈ ಕೋವಿಡ್ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ವೆಂಟ್ ಡೌನ್ ಟು -$20. ಸೊ ಆ ಥರ ವೇರಿಯೇಷನ್ ಕ್ರೂಡ್ ಫ್ಯೂಚರ್ ಪ್ರೈಸಸ್ ಅದು. ಸೊ ಆ ಥರ ಹೊಡೆತಗಳು ಆಗುತ್ತೆ. ಇವಾಗ ಮೊನ್ನೆ ಇದು ಜಾಸ್ತಿ ಆಗಿದ್ದು $127ವರೆಗೂ ಹೋಗಿತ್ತು ಆನ್ 2 years ಬ್ಯಾಕ್ ಎಲ್ಲ. ಸೊ ದೇ ಕ್ಯಾನ್ ಪ್ಲೇ ಬಿಟ್ವೀನ್ ದೀಸ್ ಟು ಎನಿವೇರ್. ಎಲ್ಲಿ ಹೋಗಿ ನಿಲ್ಲುತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸದ್ಯಕ್ಕೆ ನೀವು ನೋಡ್ಬೋದು ಸರ್, ಒಂದು ಕಡೆ ಈ ಥರ ಕ್ರೂಡ್ ಆಯಿಲು ಏರಿಕೆ, ಮತ್ತೊಂದು ಕಡೆ ಈ ಬಂಗಾರ ಮತ್ತು ಬೆಳ್ಳಿ ರೇಟ್ಗಳಿಗೆ ಕೂಡ ಏರಿಕೆ ಆಗ್ತಾ ಇದೆ. ಸೊ ಇದಕ್ಕೂ ಏನಾದರೂ ಇಂಟರ್ಲಿಂಕ್ ಇರುತ್ತಾ? ಇದೇನು ಅಂತಂದರೆ ಬಂಗಾರ ಮತ್ತು ಬೆಳ್ಳಿ ಇಟ್ ಇಸ್ ಕಾಲ್ಡ್ ಎ ಸೇಫ್ ಹೆವನ್ ಬೈಯಿಂಗ್ ಅಂತ. ನಿಮಗೆ ಎಲ್ಲಿ ಅನ್ಸರ್ಟನಿಟಿ ಫ್ಯೂಚರ್ ಏನು ಗೊತ್ತಾಗೋದಿಲ್ವೋ ಆವಾಗ ಜನ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಆಗಲಿ ಮತ್ತು ಇದರಿಂದ ಮೂವ್ ಆಗಿ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇವಾಗ ಗೊತ್ತಿದೆ ನಿಮಗೆ, ಪ್ರಪಂಚದಲ್ಲಿ ಇದು ವಾರ್ ನಡೀತಾ ಇರೋದ್ರಿಂದ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಜನಕ್ಕೆ ಭಯ. ಅದಕ್ಕೆ ಅದನ್ನು ಹೋಗಿ ಬಂಗಾರದಲ್ಲಿ ಇಡ್ತಾರೆ. ದಟ್ಸ್ ಕಾಲ್ಡ್ ಎ ಸೇಫ್ ಹೆವನ್ ಬೈಯಿಂಗ್ ಅಂತ. ಅದು ಗಟ್ಟಿಯಾಗಿರುತ್ತೆ ಅಂತ. ಆಮೇಲೆ ಮಾರ್ಕೆಟ್ಸ್ ಇಂಪ್ರೂವ್ ಆಗ್ತಾ ಇರುತ್ತೆ, ಅದನ್ನು ಮಾರಿಬಿಟ್ಟು ಈ ತಿರ್ಗಾ ವಾಪಸ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ನೀಲ್ಕಂಠ ಅವರು ಹೇಳುವಂಥದ್ದು. ಅದಕ್ಕೆ ಈಗ ನಡೀತಿರುವಂತಹ ಇರಾಕ್ನ ಬಿಕ್ಕಟ್ಟುಗಳೇನಿದೆ, ಇದೊಂದು ಮುಂದುವರೆದಂಥ ಪಕ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತೆ. ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗ್ತಾ ಇದ್ದ ಹಾಗೆಯೇ ಹೆಚ್ಚು ಆಟೋಮೆಟಿಕ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಎಫೆಕ್ಟ್ ತಟ್ಟುತ್ತೆ. ಇದು ಕೇವಲ ಭಾರತ ಮತ್ತು ಬೆಂಗಳೂರು ಅಷ್ಟೇ ಅಲ್ಲ, ಜಾಗತಿಕವಾಗಿ ಇದರ ಎಫೆಕ್ಟ್ ತಟ್ಟುತ್ತೆ. ಹೀಗಾಗಿ ಈ ಯುದ್ಧದ ಡಿಪೆಂಡೆನ್ಸಿ ಮೇಲೆ, ಯುದ್ಧ ಎಷ್ಟು ದಿವಸಗಳು ನಡೆಯುತ್ತೆ, ಭೀಕರತೆ ಹೇಗಿರುತ್ತೆ, ಎಷ್ಟು ದಿವಸಗಳು ಮುಂದೆ ಹೋಗುತ್ತೆ ಅನ್ನೋದ್ರ ಮೇಲೆ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಗದಿ ಆಗೋದು ಅನ್ನೋಂಥ ಮಾತುಗಳನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.